ವೀಕ್ಷಕರೇ ನಮಸ್ಕಾರ. ನಾವು ಇವತ್ತು ಡಿಸ್ಕಸ್ ಮಾಡೋ ಕಂಪ್ನಿ ನೋಡಿ 2019ರಲ್ಲಿ 60 ಪೈಸಾ ₹1 ಇದ್ದಂಥದ್ದು ಈಗ ₹40 ಅರೌಂಡಲ್ಲಿ ಟ್ರೇಡ್ ಮಾಡ್ತಾ ಇದೆ. ಅಂದ್ರೆ 1,40,00,000 ಆಗಿದೆ 2019ರಲ್ಲಿ ಹಾಕಿದ್ರೆ. ಈಗ ಹೆಂಗಿದೆ ಆ ಕಂಪ್ನಿ, ಮತ್ತೆ ಮುಂದೆ ಕೂಡ ಇನ್ನು ₹40 ಅರೌಂಡಲ್ಲಿ ಟ್ರೇಡ್ ಮಾಡ್ತಿರ್ತಕ್ಕಂಥ ಇದರಿಂದ ಮುಂದೆ ಇನ್ನು ತುಂಬಾ ದೊಡ್ಡ ಸ್ಕೋಪ್ ಇದೆಯಾ, ಅದರದ್ದು ಕಂಪ್ನಿ ಏನ್ ನೆಕ್ಸ್ಟ್ ಯಾವ ತರ ರಿಟರ್ನ್ಸ್ ಕೊಡ್ಬೋದು, ಅದೆಲ್ಲ ನಾವೀಗ ಇವತ್ತು ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಈಗ ಹಣದ ಸುರಿಮಳೆ ಗೈಯುತ್ತಿರೋ ಕಂಪನಿಯನ್ನ ಡಿಸ್ಕಸ್ ಮಾಡೋ ಮೊದಲು ಇಲ್ಲೊಂದು ಸಣ್ಣದೊಂದು ಅಪ್ಡೇಟ್ ಬಂದಿದೆ ನೋಡಿ. ಒಂದು ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ. ಈ ಕಂಪನಿದು ಏನಪ್ಪಾ ಅಂತಂದ್ರೆ ಒಂದು MOU ಲೆಟರ್ ಆಫ್ ಅವಾರ್ಡ್, ಅಂದ್ರೆ ಇವರಿಗೆ ಒಂದು 3,100 ಕೋಟಿ ಒಂದು ಆರ್ಡರ್ ಸಿಕ್ಕಿದೆ. ಯಾಕಪ್ಪ ಅಂತಂದ್ರೆ ಇವರಿಗೆ ಪ್ರೀಪೇಡ್ ಮೀಟರ್ಸ್ ಅನ್ನ 34 ಲಕ್ಷ ಪ್ರೀಪೇಡ್ ಮೀಟರ್ಸ್ ಅನ್ನ ಹಾಕುವಂತ ಒಂದು ಆರ್ಡರ್ ಸಿಕ್ಕಿದೆ. ಎಲ್ಲಿಂದ ಅಂತಂದ್ರೆ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಗಳಿಂದ 3,100 ಕೋಟಿ ಆರ್ಡರ್ ಸಿಕ್ಕಿದೆ ಜೀನಸ್ ಪವರ್ ಅವ್ರಿಗೆ. ಈ ಸ್ಟಾಕ್ ಯಾರ ಹತ್ರ ಇದ್ರೆ ನಿಮ್ಗೆ ಇದೊಂದು ಒಳ್ಳೆ ನ್ಯೂಸ್ ಕೂಡ. ಬನ್ನಿ ನಮ್ಮ ನೆಕ್ಸ್ಟ್ ಹಣದ ಸುರಿಮಳೆ ಗೈಯುತ್ತಿರೋ ಒಂದು ಶೇರ್ ಬಗ್ಗೆ ಫುಲ್ ಡಿಸ್ಕಸ್. ನೀವು ನೋಡಿ ಗೈಸ್, ಈ ಕಂಪನಿ ಡಿಸೈನರ್ ಅಂಡ್ ಮ್ಯಾನುಫ್ಯಾಕ್ಚರರ್ ಆಫ್ ಹೆವಿ ಇಕ್ವಿಪ್ಮೆಂಟ್ಸ್, ಮಿಷನರಿ ಅಂಡ್ ಸಿಸ್ಟಮ್ಸ್ ಫಾರ್ ಹೈಡ್ರೋಕಾರ್ಬನ್ ಸೆಕ್ಟರ್, ಆಯಿಲ್ ಅಂಡ್ ಗ್ಯಾಸ್, ಸ್ಟೀಲ್ ಪ್ಲಾಂಟ್ಸ್, ಪವರ್ ಪ್ಲಾಂಟ್ಸ್, ನ್ಯೂಕ್ಲಿಯರ್ ಪಾಯಿಂಟ್ ಪ್ಲಾಂಟ್ ಬ್ರಾಯ್ಲರ್ಸ್, ಟರ್ನ್ಕಿ ಪ್ರಾಜೆಕ್ಟ್. ಈ ತರ ಇವ್ರದ್ದು ಕಂಪನಿಯ ನೇಚರ್ ಆಫ್ ಬಿಸ್ನೆಸ್ ಇದೆ. ಯಾವ ಇಂಡಸ್ಟ್ರೀಸ್ ನಲ್ಲಿ ಇದು ಯೂಸ್ ಆಗುತ್ತೆ? ಹೈಡ್ರೋಕಾರ್ಬನ್, ಸ್ಟೀಲು, ನ್ಯೂಕ್ಲಿಯರ್ ಪವರ್, ಮೆರೈನು, ಪೋರ್ಟ್ಸ್, ಜೆಟಿ ಅಂಡ್ ರಿಫೈನರೀಸ್, ಸಿವಿಲ್ ಕಾಂಟ್ರಾಕ್ಟಿಂಗ್ ಸರ್ವಿಸಸ್. ನಿಮಗೆ ಗೊತ್ತಾಯ್ತು ಈ ಕಂಪನಿಯ ನೇಚರ್ ಆಫ್ ಬಿಸ್ನೆಸ್. ಈ ಕಂಪನಿಯ ಕ್ಲೈಂಟ್ಸ್ ನೋಡಿ, ವಾಯಂ ಭಾರತೀಯ, ನೀವೇ ಓದಿ ಸರ್, ಹಿಂದಿನ ಬರಲ್ಲ ಅಷ್ಟು, GRSC, ಗಾರ್ಡನ್ ಶಿಪ್ ಬಿಲ್ಡರ್ಸ್, ಮತ್ತೆ ಗೋವಾ ಶಿಪ್ ಯಾರ್ಡ್, ಕೊಚ್ಚಿನ್ ಶಿಪ್ ಯಾರ್ಡ್, HSL, ಆದಿತ್ಯ ಬಿರ್ಲಾ, ಭಾರತ್ ಪೆಟ್ರೋಲಿಯಂ, ಚೆನ್ನೈ ಪೋರ್ಟ್, CPCL, ಕೋರಮಂಡಲ್, ಫಿನೋಲೆಕ್ಸ್, ಯುರೋಪಿಯನ್, ಗೋಪಿ, HP, JSW, ಮ್ಯಾಸ್ಗಾನ್ ಡಾಕ್. ಇಲ್ಲಿ ನೋಡ್ರಿ, ಇದು ಏನ್ ಕ್ಲೈಂಟ್ಸ್ ಇದಾರೆ ಇವ್ರಿಗೆ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡ್ರಿ, ಸಖತ್ ಎಷ್ಟು ಈಸಿ ದುಡ್ಡು ಮಾಡೋದು ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾಲೆಡ್ಜ್ ಇಸ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್, ನಾಲೆಡ್ಜ್ ಅಂಡ್ ಫ್ಯೂಚರ್ ಪ್ರಿಡಿಕ್ಷನ್. ಅವೆರಡನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಂಥ ಒಂದು 3 ಕಂಪ್ನಿ ಇದ್ರೆ ಸಾಕು, ಒಂದು 3-4 ವರ್ಷದಲ್ಲಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಚೇಂಜ್ ಆಗ್ಬಿಡುತ್ತೆ. ಇದು ರನ್ನಿಂಗ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ದಿಸ್ ಪ್ರಾಜೆಕ್ಟ್ ಇಸ್ ಕಂಪ್ಲೀಟೆಡ್ ಆನ್ ಬೇಸಿಸ್. ಈ ಪ್ರಾಜೆಕ್ಟ್ ಎಲ್ಲ ಡೀಟೇಲ್ಸ್ ಇದೆ. ಇದ್ರ ಜೊತೆಗೆ ಇನ್ನು ಇವ್ರದ್ದು ಆರ್ಡರ್ ಬುಕ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ಏನೇನು ಇವ್ರ ಪ್ರಾಜೆಕ್ಟ್ಸ್ ನಡೀತಾ ಇದೆ, ಮುಂದೆ ಇವರಿಗೆ ಯಾವ ಆರ್ಡರ್ಸ್ಗಳು ಸಿಕ್ಕಿದೆ ಅಂತ ಎಲ್ಲ ನೀವು ಬೇಕಿದ್ರೆ ಇವರ ಪೂರ್ತಿ ಆರ್ಡರ್ ಬುಕ್ ಅನ್ನ ಡೀಟೇಲ್ಸ್ ನೋಡಿದ್ರೆ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅದೆಲ್ಲ ಎಲ್ಲಿ ಚೆಕ್ ಮಾಡ್ಬೇಕು ಏನಂತಂದ್ರೆ, ನೀವು ನಮ್ಮ ಗ್ರೂಪ್ ಅಲ್ಲಿ ಸೇರ್ಕೊಂಡು ಇರೋರು ಬೇಕಾದ್ರೆ ನನಗೆ ಮೆಸೇಜ್ ಕೇಳಿ, ನಾನು ಇದ್ರದ್ದು ಆರ್ಡರ್ ಬುಕ್ ಅಥವಾ ಆರ್ಡರ್ಸ್ ಎಲ್ಲ ಡೀಟೇಲ್ಸ್ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇದ್ರ ಕಂಪನಿಯ ನೇಮು ಲಾಯ್ಡ್ ಸ್ಟೀಲ್ಸ್ ಅಂಡ್ ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಲಿಮಿಟೆಡ್ ಅಂತ ಹೇಳಿ, ಲಾಯ್ಡ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಲಿಮಿಟೆಡ್ ಅಂತ ಈ ಕಂಪನಿಯ ನೇಮು. ಇದನ್ನ ಒಂದು ಸ್ಟಡಿ ಮಾಡಿ ರಾಡರ್ ಇಟ್ಕೊಳ್ಳಿ. ಮುಂದೆ ಇದ್ರ ಸ್ವಲ್ಪ ಫೈನಾನ್ಷಿಯಲ್ಸ್ ಒಂದೇ ಒಂದು ಜಸ್ಟ್ ಬಿಟ್ಟು ತೋರಿಸ್ತೀನಿ ನೋಡಿ. ಇದ್ರ ಸೇಲ್ಸ್ ನೋಡ್ತಾ ಇದ್ದಾರೆ 2015ರಲ್ಲಿ 500 ಕೋಟಿ ಇದ್ದಂಥದ್ದು ಡೌನ್ ಫಾಲ್ ಆಗ್ತಾ 2021ರಲ್ಲಿ 70 ಕೋಟಿ ಬಂದಿದೆ. ಮತ್ತೆ ಈಗ 2022-23ರಿಂದ ಮತ್ತೆ ಪಿಕಪ್ ಆಗ್ತಿದೆ, 50-300 ಕೋಟಿ ಇದು ಮಾಡಿದ್ದಾರೆ. ಇವ್ರದ್ದು ಸೇಲ್ಸ್ಗಿಂತ ಮುಂಚೆ ಎಲ್ಲ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ ಒಂದು ಸ್ವಲ್ಪ ಲಾಸ್ ಅಲ್ಲಿ, ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಕಡಿಮೆ ಇತ್ತು. ಈಗ ಲಾಸ್ಟ್ 2 ಇಯರ್ಸ್ ಇಂದ ಚೆನ್ನಾಗಿ ಪ್ರಾಫಿಟ್ ಬರ್ತಾ ಇದೆ ಅಂತಂದ್ರೆ ನೋಡಿ, ಇಲ್ಲಿ ಫಸ್ಟಿಗೆ ಏನು ಇರತಕ್ಕಂಥದ್ದು, ಆಮೇಲೆ ಲಾಸ್ಟ್ 2 ಇಯರ್ಸ್ ಇಂದ 6 crores ಇದ್ದಂಥದ್ದು 37 crores, ಅಂದ್ರೆ 2 ಇಯರ್ಸ್ ಇಂದ ಮತ್ತೆ ಈಗ ಇವ್ರದ್ದು ಏನು ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ನೀವು ಇದನ್ನ ರಾಡರ್ ಇಟ್ಕೊಳ್ಳಿ. ಇವ್ರದ್ದು 2 ವರ್ಷ ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ ಇವರು. ಲಾಸ್ಟ್ ಇಯರ್ ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಇದ್ರದ್ದು ಏನು ನೀವು ಇದನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾಯ್ತು ಅಂತಂದ್ರೆ, ರೀಸೆಂಟ್ ಆಗಿ 53% ಇದ್ದಿದ್ದು ಇದು 57-60%, ಅಂದ್ರೆ ರೀಸೆಂಟ್ ಆಗಿ 2 ವರ್ಷದಿಂದ ಇವರು ಪ್ರಮೋಟರ್ಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇವರಿಗೆ ಎಲ್ಲೋ ಲಾಸ್ಟ್ 2 ಇಯರ್ಸ್ ಇಂದ ಇವ್ರ ಕಂಪನಿ ಅದಕ್ಕೆ ಚೇಂಜ್ ಆಗಿದೆ ಅನ್ಸುತ್ತೆ. ಇದಕ್ಕೆ ನೀವೇನ್ ಮಾಡಬೇಕು, ಪೂರ್ತಿ ಡೀಟೇಲ್ಸ್ ರಿಸರ್ಚ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇವ್ರ ಮೇನ್ ಈಗ ಆರ್ಡರ್ ಬುಕ್ ಏನೇನಿದೆ, ಮುಂದೆ ಹೆಂಗೆ ಇವರಿಗೆ ಆರ್ಡರ್ಸ್ ಸಿಗ್ತಾ ಇದೆ, ಮುಂದೆ ಎಷ್ಟು ಇವ್ರದ್ದು ಸೇಲ್ಸ್ ಏನು ಮತ್ತೆ ಫೈನಾನ್ಷಿಯಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ನಿಮಗೆ ಇದ್ರ ಮುಂದಿನ ಒಂದು ಭವಿಷ್ಯ ನಿಮಗೆ ಸಿಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.